हेलो स्टूडेंट्स एल्रिಗೂ ನಮಸ್ಕಾರ ದರ್ಶು ಎಜುಕೇರ್ ಚಾನೆಲ್ ಗೆ ಹಾಗೆ ಕೆಇಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಕೂಡ ಸ್ವಾಗತ। ನಿನ್ನೆ ನಿಮಗೆ ಕೆಇಎ ವೆಬ್ಸೈಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು। ಆದರೆ ಎಷ್ಟೊಂದು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ, ಕೆಲವೊಂದಿಷ್ಟು ಜನಕ್ಕೆ ಸರ್ವರ್ ಬಿಸಿ ಬಂದಿದೆ, ಸರ್ವರ್ ಎರರ್ ಅಂತ ತೋರಿಸಿದೆ, ಹಾಗೆ ಎಷ್ಟೊಂದು ಜನಕ್ಕೆ ಡೌನ್ಲೋಡ್ ಆಗಿಲ್ಲ, ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಸರ್ವರ್ ಎರರ್ ಅಂತ ಬರ್ತಿದೆ। ಕೆಲವೊಂದಿಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡ್ರು ಕೂಡ ಎಷ್ಟೊಂದು ತಪ್ಪು ಮಾಹಿತಿಗಳನ್ನ ಅವರಿಗೆ ತೋರಿಸ್ತಾ ಇದೆ। ಹಾಗಾದ್ರೆ ನಿಮಗೆ ಈ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ। ವಿಡಿಯೋನ ಪೂರ್ತಿಯಾಗಿ ನೋಡಿ, ಹಾಗೆ ಮೊದಲನೇ ಬಾರಿಗೆ ನಮ್ಮ ಒಂದು ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ನೀವು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ ನ ತಪ್ಪದೆ ಮಾಡಿ। ಸ್ಟೂಡೆಂಟ್ಸ್, ಎಷ್ಟೊಂದು ಜನ ನಿನ್ನೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ರಿ, ಅಲ್ಲಿ ಎಷ್ಟೊಂದು ತಪ್ಪುಗಳನ್ನ ತೋರಿಸ್ತಾ ಇದೆ। ಆದರೆ ಕೆಲವೊಂದಿಷ್ಟು ಜನ ನೀವು ಇಲ್ಲಿ ನೋಡ್ತಿರ್ಬೋದು, ಪ್ರವೇಶ ಅಂತ ಕ್ಲಿಕ್ ಮಾಡ್ತೀನಿ, UGCET 2024 ಮೇಲೆ ಕ್ಲಿಕ್ ಮಾಡ್ತೀನಿ, UGCET 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಇಲ್ಲಿ ನಿಮಗೆ ತೋರಿಸ್ತಾ ಇದೆ, ಡಿಲೀಟ್ ಆಗಿತ್ತು, ಆದರೆ ಮತ್ತೆ ನಿಮಗೆ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಮತ್ತೆ ಆ ಒಂದು ಲಿಂಕ್ ನಿಮಗೆಲ್ಲ ಬಂದಿದೆ। ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಪೇಜು ಓಪನ್ ಆಗುತ್ತೆ। ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ಒಂದು ನೇಮು, ನಿಮ್ಮ ಒಂದು ಡೇಟ್ ಆಫ್ ಬರ್ತು, ಹಾಗೆ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿದ್ರೆ ನೀವು ವೆರಿಫಿಕೇಶನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಬಹುದು। ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ರೀತಿ ಬರ್ತಿದೆ, ರೀಚೆಕ್ ದಿ ಅಪ್ಲಿಕೇಶನ್ ನಂಬರ್, ಅಪ್ಲಿಕೆಂಟ್ ನೇಮ್ ಅಥವಾ ರೀಚೆಕ್ ದಿ ಡೇಟ್ ಆಫ್ ಬರ್ತ್, ಕ್ಯಾಪ್ಚನ ಎಂಟರ್ ಮಾಡಿ, ಅಥವಾ ಈ ಥರ ಒಂದು ಪೇಜು ನಿಮಗೆ ಕಾಣಿಸ್ತಾ ಇದೆ, ಈ ಥರ ನಿಮಗೆ ಒಂದು ಬರ್ತಾ ಇದೆ। ಯಾಕೆ ಅಂತ ಅಂದರೆ ಇಲ್ಲಿ ಇದ್ರ ಬಗ್ಗೆ ನೀವೇನು ಹೆದರ್ಕೋಬೇಕಾಗಿಲ್ಲ। ಯಾಕೆ ಅಂತಂದರೆ ನಿಮಗೆ ಇವತ್ತು ಅಥವಾ ನಾಳೆ ಡೌನ್ಲೋಡ್ ಆಗೇ ಆಗುತ್ತೆ, ಟ್ರೈ ಮಾಡ್ತಿರಬೇಕು ಅಷ್ಟೇ, ಮತ್ತೆ ಮತ್ತೆ ಟ್ರೈ ಮಾಡ್ತೀರಿ, ಡೌನ್ಲೋಡ್ ಆಗೇ ಆಗುತ್ತೆ। ಡೌನ್ಲೋಡ್ ಆಗಲ್ಲ, ನಿಮಗೆ ಏನೋ ಒಂದು ತಪ್ಪಿದೆ ಅಂತ ಅನ್ಕೋಬೇಡಿ, ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳ್ಬೋದು, ಈ ಥರ ಆಗ್ತಿರುತ್ತೆ। ನೀವು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇದ್ರೆ ನಿಮಗೆ ಡೌನ್ಲೋಡ್ ಆಗುತ್ತೆ, ಈ ಥರ ಏನು ಬಂದರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ। ಹಾಗೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಮಾಹಿತಿ ಏನು ಅಂತಂದರೆ, ಸರ್ ನಮಗೆ ವೆರಿಫಿಕೇಷನ್ ಸ್ಲಿಪ್ಪು ಡೌನ್ಲೋಡ್ ಆಗಿದೆ, ಅದರಲ್ಲಿ ಕೆಲವೊಂದಿಷ್ಟು ಮಾಹಿತಿ ನಮಗೆ ತೋರಿಸ್ತಾ ಇಲ್ಲ, ರಿಸರ್ವೇಷನ್ ಆಗಿರ್ಬೋದು, SNQ ಕೋಟಾ ಆಗಿರ್ಬೋದು, ನಮ್ಮ ಒಂದು ರಿಲಿಜನ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಎಷ್ಟೋ ಜನ ಮೆಸೇಜ್ ಕೂಡ ಮಾಡಿದ್ರಿ, ಕಮೆಂಟ್ ಕೂಡ ಮಾಡಿದ್ರಿ, ಈ ಥರ ನಮಗೆ ತಪ್ಪು ತೋರಿಸ್ತಾ ಇದೆ ಅಂತ। ಅದ್ರ ಬಗ್ಗೆ ಏನು ಚಿಂತೆ ಮಾಡ್ಕೊಳಕ್ಕೆ ಹೋಗಬೇಡಿ, ಮತ್ತೆ ಮತ್ತೆ ಡೌನ್ಲೋಡ್ ಮಾಡ್ತಾ ಇರಿ, ಡೌನ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರಿ, ಮತ್ತೆ ನಿಮಗೆ ಅದೇ ಥರ ತೋರಿಸಿದ್ರೆ ಮತ್ತೆ ಡೌನ್ಲೋಡ್ ಮಾಡ್ತಾ ಇರಿ, ಕರೆಕ್ಟಾಗಿ ಒಂದಲ್ಲ ಒಂದು ಸಲ ನಿಮಗೆ ಬಂದೇ ಬರುತ್ತೆ। ಯಾಕಂದರೆ ಸಮ್ ಆಫ್ ದಿ ಟೆಕ್ನಿಕಲ್ ಇಶ್ಯೂಸಿಂದ ಆ ಥರ ನಿಮಗೆ ಬರ್ತಾ ಇರ್ಬೋದು, ಹಾಗಾಗಿ ಮತ್ತೆ ಮತ್ತೆ ಡೌನ್ಲೋಡ್ನ ಮಾಡಿ, ಇದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ। ಎಷ್ಟೊಂದು ಜನ ಕಮೆಂಟ್ ಕೂಡ ಮಾಡಿದ್ರಿ, ಮೆಸೇಜಸ್ ಕೂಡ ಬಂದಿತ್ತು, ಸರ್ ನಮಗೆ ಈ ಒಂದು ಮಾಹಿತಿ ಬರ್ತಾ ಇಲ್ಲ ಅಂತ। ಹಾಗಾದರೆ ಇದೇ ಥರ ಎಷ್ಟೊಂದು ತಪ್ಪು ಮತ್ತೆ ಮತ್ತೆ ಆಗ್ತಾ ಇದ್ರೆ ನೀವು ಕೆಇಎಗೆ ನೀವು ಅವ್ರಿಗೆ ಒಂದು ಮೇಲ್ನ ಮಾಡ್ಬೋದು, ಕೆಇಎ ಅವ್ರಿಗೆ, ಅಥವಾ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು। ಇದೇ ರೀತಿ ಆದರೆ ಏನಾದರೂ ಸಿವಿಯರ್ ಆದರೆ ಈ ಒಂದು ಪ್ರಾಬ್ಲಮ್ಮು, ಹಾಗಾಗಿ ಯಾರು ಟೆನ್ಷನ್ ಮಾಡ್ಕೋಬೇಕಾಗಿಲ್ಲ, ಈ ಒಂದು ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರಿ, ಇವತ್ತು ಅಥವಾ ನಾಳೆ ನಿಮಗೆ ಅಕ್ಯುರೇಟ್ ಆಗಿ ನಿಮ್ಮ ಒಂದು ಸ್ಲಿಪ್ ಡೌನ್ಲೋಡ್ ಆಗುವಂಥದ್ದು। ಇದಿಷ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ, ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ, ಯಾರು ಕೂಡ ಹೆದರ್ಕೊಳ್ಳಬೇಕಾಗಿಲ್ಲ। ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ। ಸ್ಟೂಡೆಂಟ್ಸ್, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ, ಇವಾಗಲೇ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಮಗೂ ಇದೇ ಥರದ ಎಲ್ಲ ಅಪ್ಡೇಟ್ಸ್ನ ನಿಮಗೆ ತಲುಪಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ವಿಡಿಯೋಗೆ ಯಾರು ಲೈಕ್ ಮಾಡಿಲ್ಲ ತಪ್ಪದೆ ಲೈಕ್ ಮಾಡಿ। ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್, ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್ ಸ್ಟೂಡೆಂಟ್ಸ್।